ಇವತ್ತು ದ್ರೌಪದಿ ಆದಿ ಪರಾಶಕ್ತಿ ಮಹಾಸಂಸ್ಥೆಯ ಸ್ವಾಮೀಜಿಯವರ ಬಳಿ ಬಂದು ಇವತ್ತು ತಾಯಿ ಆಶೀರ್ವಾದವನ್ನ, ಗುರುಗಳ ಆಶೀರ್ವಾದವನ್ನ ತೆಗೆದುಕೊಂಡು ಏನು ಕೆಲವು ಅನುಮಾನಗಳು ಕೆಲವರಲ್ಲಿದ್ದು ಆ ಅನುಮಾನಗಳನ್ನು ದೂರ ಮಾಡುವಂಥ ಪ್ರಯತ್ನ ನಾನು ಮಾಡಿದ್ದೇನೆ. ನಮ್ಮ ಪಕ್ಷ ಯಾವಾಗಲೂ ಕೂಡ ವರ್ಣಕುಲ ಕ್ಷತ್ರಿಯ ಸಮಾಜದ ಪರ ಇದೆ ಯಾವಾಗಲೂ ಕೂಡ. ಈಗಾಗಲೇ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಕೂಡ ಈ ಸಂಸ್ಥೆಗೆ ನಾವು ಕಳೆದ ವರ್ಷ ಬಹುಶಃ 22 ಅಂತ ಕಾಣುತ್ತೆ 1 ಕೋಟಿ ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡಿದರು. ಹಾಗಾಗಿ ಈ ಸಮುದಾಯದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರಿಗೆ ಅವಕಾಶಗಳನ್ನು ಕೊಡುವಂಥದ್ದು ಒಂದು ಸರ್ಕಾರದ ಪ್ರಜಾಪ್ರಭುತ್ವದಲ್ಲಿ ಒಂದು ಕರ್ತವ್ಯ ಇದೆ. ಅದನ್ನು ನಾವು ಮಾಡ್ತೀವಿ ಅಂತ ಸ್ವಾಮೀಜಿಯವರಿಗೆ ನಾನು ಭರವಸೆಯನ್ನು ನಮ್ಮ ಪಕ್ಷದ ಪರವಾಗಿ ನಾನು ಕೊಟ್ಟಿದ್ದೀನಿ. ಮತ್ತು ಸ್ವಾಮೀಜಿಯವರು ನಮ್ಮ ಸಂಬಂಧ ಭಾಳ ಹಳೆಯ ಸಂಬಂಧ ಇದೆ. ಅವ್ರಿಗೆ ಗೊತ್ತಿದೆ ನಮ್ಮ ಯಾವ ರೀತಿ ನಾವು ನಡ್ಕೊಂಡು ಬಂದಿದ್ದೀವಿ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಸಮುದಾಯದ ಮುಖಂಡರುಗಳು ಕೂಡ ನನ್ನ ಜೊತೆ ಉತ್ತಮ ಸಂಬಂಧ, ಸ್ನೇಹ ಇದೆ. ಇದು ಮುಂದುವರ್ಕೊಂಡು ಹೋಗುತ್ತೆ. ಏನು ಸಣ್ಣ ಪುಟ್ಟ ಕೆಲವು ಅನುಮಾನಗಳಿದ್ವು, ಅವರೆಲ್ಲರಿಗೂ ಕೂಡ ಒಳ್ಳೆ ಒಂದು ಅವಕಾಶಗಳು ಸಿಗ್ತದೆ ಮುಂದಿನ ದಿನಗಳಲ್ಲಿ. ನಮ್ಮ ಪಕ್ಷ ಅವರನ್ನು ಗೌರವಯುತವಾಗಿ ನೋಡ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ MTB ನಾಗರಾಜಣ್ಣವರು ಕೂಡ ಈ ವಿಷಯದಲ್ಲಿ ಈಗಾಗಲೇ ಮಾತುಕತೆ ಆಗಿದೆ. ಪಕ್ಷಕ್ಕೆ ಬರ್ತಾರೆ, ಸೇರ್ಪಡೆ ಅದೆಲ್ಲವೂ ಕೂಡ ಮಾತುಕತೆ ಆಗಿದೆ ಅನ್ನಲ್ಲ, ಎಲ್ಲ ಸುಖಾಂತಿ ಆಗ್ತದೆ, ತಲೆ ಕೆಡಿಸ್ಕೋಬೇಡಿ. ಈಗ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಒಂದು ಸಾಕಷ್ಟು ಅವರು ಸಹ ಜೊತೆ ಬರ್ತಾರೆ ಸರ್. ಎಲ್ಲರೂ ಬರ್ತಾರೆ. ಈಗ ಆಲ್ರೆಡಿ ಕೋಲಾರಲ್ಲಿ ಕೆಲಸ ಮಾಡ್ತಾವ್ರಲ್ಲ, ಇಲ್ಲೂ ಕೆಲಸ ಮಾಡ್ತಾರೆ. ಕೋಲಾರ ಕ್ಷೇತ್ರ ಬೇರೆ, ಚಿಕ್ಕಬಳ್ಳಾಪುರ ಕ್ಷೇತ್ರ ಬೇರೆ, ಎರಡು ಒಂದೇ. ಮೈತ್ರಿ ಕ್ಷೇತ್ರ, ಪ್ರಚಾರ ಮಾಡೋದಕ್ಕಿಂತ ಮೈತ್ರಿ ಪಕ್ಷನಪ್ಪ. JDS ಒಂದೇ, BJPನೂ ಒಂದೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.